ಮದರಂಗಿ ಕೃಷ್ಣ ಅಂತ ಅವಾಗ ಬಂದಾಗ ಕರೆದಿತ್ತು 2013 ಅವಾಗಿಂದ ಅದೇ ಮದರಂಗಿ ಮದರಂಗಿ ಅಂತ ಹೇಳಿ. ಎನಿವೆ, ಸೊ ನಿಮ್ಮ ಗೆಳೆಯನಿಗೆ ವಿಶ್ ಮಾಡೋದಕ್ಕೆ ಬಂದಿರಿ. ಸೊ ಹೇಳಿ. ಎಲ್ರಿಗೂ ನಮಸ್ಕಾರ. ಬೇಸಿಕಲಿ ಈ ಥರ ಸಿನಿಮಾ ಫಂಕ್ಷನ್ಗಳಾಗೋದಿದೆ ತುಂಬ ಅಪರೂಪ ಆಗಿಬಿಟ್ಟಿದೆ ಈಗ. ಸೊ ಖುಷಿ ಆಗುತ್ತೆ. ಸೊ ಈ ಥರದೊಂದು ಇವೆಂಟ್ ಮಾಡಿ ಆ್ಯಂಡ್ ಸಿನಿಮಾಗಳು ಅಂದರೆ ಒಂದು ಸೆಲೆಬ್ರೇಷನ್ನು. ಸೊ ಅದನ್ನು ಎಲ್ಲರೂ ಬಂದು ಸೆಲೆಬ್ರೇಟ್ ಮಾಡ್ಕೊಂಡು ಅವಾಗಲಿಂದ ಆಲ್ಮೋಸ್ಟ್ 2 ಅವರ್ಸಿಂದನೂ ಎಲ್ಲರೂ ಇದು ಪ್ರೋಗ್ರಾಮ್ನ ನೋಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ದಾರೆ. ಇದೇ 2 ಅವರ್ಸ್ 7ನೇ ತಾರೀಕು ಥಿಯೇಟ್ರ್ ಬಂದು ಕೊಡಿ ಡೆಫಿನೆಟ್ಲಿ. ಯಾಕಂದರೆ ನಾ ಇಲ್ಲಿ ಕೂತ್ಕೊಂಡು ಎಷ್ಟೊತ್ತು ಎಂಜಾಯ್ ಮಾಡ್ಕೊಂಡು ನೋಡ್ತಾ ಇದ್ದೆ ಎಲ್ಲ ಇವೆಂಟ್ನ. ಐ ಥಿಂಕ್ ದ ಕೈಂಡ್ ಆಫ್ ಕ್ಯಾಸ್ಟಿಂಗ್ ಅವ್ರು ಮಾಡಿರೋದು, ಸತೀಶ್ ಅವರಾಗ್ಬೋದು, ರಚಿತಾ ಅವರಾಗ್ಬೋದು, ನಮ್ಮ ರವಿಶಂಕರ್ ಸರ್ ಆಗ್ಬೋದು, ಗಿರಿ ಅವರಾಗ್ಬೋದು, ಮಂಜು ಪಾವಗಾಡ, ಶಿವರಾಜ್ ಕೇರಪೇಟೆ, ತಬ್ಲನಾಣಿ ಅವರು ಇದ್ದಾರೆ ಅಂದರು, ಅರುಣ ಬಾಲರಾಜ್ ಅವರು. ಒಂದು ಅದ್ಭುತವಾದ ಒಂದು ಕ್ಯಾಸ್ಟಿಂಗ್ ಇದೆ. ಸೊ ಒಂದು ಒಳ್ಳೆ ಸೀನನ್ನ ಇವ್ರುಗಳಿಗೆಲ್ಲ ಕೊಟ್ಟರೆ ಅದನ್ನು ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಒಂದು ಹಬ್ಬದ ಊಟ, ಅಯೋಗ್ಯ ಈಗ ಆಲ್ರೆಡಿ ಎಲ್ಲರೂ ಮನಸ್ಸಲ್ಲಿರೋಂಥ ಒಂದು ಚಿತ್ರ. ಸೊ ಅಯೋಗ್ಯ ಪಾರ್ಟ್ 2. ಸೊ ನಮಗೆ ಈ ಪಾರ್ಟ್ 2 ಪಾರ್ಟ್ 3 ಅಂದರೆ ಭಾಳ ಇಷ್ಟ. ಅದೇ ನೋಡ್ತಾ ಇದ್ದೆ, ಲವ್ ಮಾಕ್ಟೈಲ್ ಪಾರ್ಟ್ 3 ಇಂದ 30ವರೆಗೂ ಬರುತ್ತಾ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ಇವರು ಪಾರ್ಟ್ 2 ಬಂದಿದ್ದಾರೆ. ಸೊ ಪಾರ್ಟ್ 3 ಆಗಲಿ ಅಂತಲೇ ಆಗ್ಬಾರ್ದು ಅಂತಾರೆ. ಹೆಂಗೆ ಅಲ್ಲ, ಖುಷಿ ಅಂದರೆ ಯಾವಾಗಲೂ ನಿಮಗೆ ಅವ್ರು ಹೇಳಿದ್ರು ಅಂದರೆ ಪಾರ್ಟ್ 1 ಮಾಡೋದು ಈಸಿ, ಪಾರ್ಟ್ 2 ಮಾಡೋದೇ ತುಂಬ ಕಷ್ಟ ಅಂತ. ಯಾಕಂದರೆ ಎಕ್ಸ್ಪೆಕ್ಟೇಷನ್ ಡೆಫಿನೆಟ್ಲಿ ಜಾಸ್ತಿ ಆಗಿರುತ್ತೆ. ಅದನ್ನು ಸ್ಯಾಟಿಸ್ಫೈ ಮಾಡೋದು, ಆಮೇಲೆ ಆಡಿಯನ್ಸ್ಗೆ ಅದನ್ನು ಒಪ್ಸೋದಿದೆಯಲ್ಲ, ಅದು ನಮ್ಮನ್ನು ಕೇಳಿ ಕಷ್ಟ ಆದ್ರದ್ದು. ಐ ಥಿಂಕ್ ಪಾರ್ಟ್ 3 ಬೇರೆ ಅನೌನ್ಸ್ ಮಾಡ್ತಾಯಿದ್ರು ನಮ್ಮ ಮಹೇಶ್ ಅವರು ಆಲ್ರೆಡಿ. ಒಳ್ಳೆಯದಾಗಲಿ ಇಡೀ ತಂಡಕ್ಕೆ, ಮುನೇಗೌಡರಿಗೆ ಆ್ಯಂಡ್ ಸತೀಶ್ ಅವರು. ಆ್ಯಂಡ್ ಆಫ್ಟರ್ ಲಾಂಗ್ ಟೈಮ್ ಪ್ರಜ್ಞಾ ಅವರು ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ರು. ಇನ್ಫ್ಯಾಕ್ಟ್ ಅವರು ಸಿಂಕ್ ಮಾಡ್ತಿದ್ದ ರೀತಿ ನೋಡಿದ್ರೆ ಅವ್ರು ಎಷ್ಟು ಪ್ರಾಕ್ಟೀಸ್ ಮಾಡಿದ್ರು, ಇನ್ನೂ ಮರ್ತಿಲ್ಲ ಅದನ್ನು. ಆ ಸ್ಟೆಪ್ಸ್ಗಳು ಅಷ್ಟು ಅದ್ಭುತವಾಗಿ ಮಾಡಿದ್ರು. ನಾನು ನಾಗಭೂಷಣ್ ಅದೇ ಶಾಕಲ್ಲಿ ನೋಡ್ತಾ ಇದ್ವಿ, ಹಿಂಗೂ ಡ್ಯಾನ್ಸ್ ಮಾಡ್ಬೋದಾ ಅಂತ. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಐ ವಿಶ್ ನಾನಂತೂ 7ನೇ ತಾರೀಕಿಗೆ ನೋಡ್ತೀನಿ ಸಿನಿಮಾನ. ಎಲ್ಲರೂ ಥಿಯೇಟ್ರಿಗೆ ಹೋಗಿ ಮಿಸ್ ಮಾಡದೆ ನೋಡಿ. ಒಂದು ಅದ್ಭುತವಾದ ಚಿತ್ರ ಇವ್ರು ಮಾಡಿದ್ದಾರೆ ಅಂತ ನನ್ನ ನಂಬಿಕೆ ನನಗಿದೆ. ಡೆಫಿನೆಟ್ಲಿ ಮಿಸ್ ಮಾಡ್ಕೊಳ್ಳದೆ ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.